ಬಿಜೆಪಿಯಲ್ಲೂ ಭರ್ಜರಿ ಸರ್ಜರಿಗೆ ಸಿದ್ಧತೆ ನಡೀತಾ ಇದೆ. ನಿತಿನ್ ಟೀಮ್ ರೆಡಿಯಾದ ಬೆನ್ನಲ್ಲೇ ಮತ್ತೊಂದು ಸರ್ಜರಿ ಆಗುವ ಸಾಧ್ಯತೆ ಇರುವಂತದ್ದು. ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಬದಲಾವಣೆ ಕಾಣ್ತಾ ಇದೆ. ವಾರಾಂತ್ಯದಲ್ಲಿ ಹೊಸ ಪಾರ್ಲಿಮೆಂಟರಿ ಬೋರ್ಡ್ ರಚನೆಯಾಗುವಂತ ಸಾಧ್ಯತೆ ಇರುವಂತದ್ದು. ಹಲವು ಹಿರಿಯರನ್ನ ಕೈಬಿಟ್ಟು ಹೊಸಬರಿಗೆ ಸ್ಥಾನ ನೀಡುವಂತ ವಿಚಾರಣೆ ಮುನ್ನೆಲೆಗೆ ಬಂದಿದೆ. ಇನ್ನು ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಶಿವರಾಜ್ಗೆ ಖೋಖ್ ನೀಡುವಂತ ವಿಚಾರ ಬಂದಿರುವಂತದ್ದು. ಕರ್ನಾಟಕದ ಯಡಿಯೂರಪ್ಪನನ್ನು ಕೂಡ ಕೈ ಬಿಡೋ ಸಾಧ್ಯತೆ ಇದೆ. ಇನ್ನು ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್ಗೆ ಎಂಟ್ರಿ ಕೊಡುವ ವಿಚಾರ ಬಂದಿರುವಂತದ್ದು. 4 ಸಿಎಂಗಳಿಗೆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ನೀಡುವ ಸಾಧ್ಯತೆ ಇದೆ. ಹಾಗೆ ಕೇಂದ್ರದಲ್ಲಿ ಸೆಕೆಂಡ್ ಜನರೇಷನ್ ರಚನೆಗೆ ಬಿಜೆಪಿ ತಯಾರಿಯನ್ನ ನಡೆಸಿಕೊಂಡಿದೆ. ಮೋದಿ ಅಮಿತ್ ಶಾ ಗರಡಿಯಲ್ಲಿ ಪಳಗಲಿದೆ ಇನ್ನು ಹೊಸ ಪಡೆ. ಕರ್ನಾಟಕದಿಂದ ಯಡಿಯೂರಪ್ಪನನ್ನು ಕೈಬಿಡೋ ಸಾಧ್ಯತೆ ಇರುವಂತದ್ದು. ಇನ್ನು ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್ಗೆ ಎಂಟ್ರಿಯನ್ನ ನೀಡುವ ವಿಚಾರ ಮುನ್ನೆಲೆಗೆ ಬಂದಿದೆ. ಇನ್ನು 4 ಸಿಎಂಗಳಿಗೆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನ ನೀಡುವ ಸಾಧ್ಯತೆ ಇರುವಂತದ್ದು. ಕೇಂದ್ರದಲ್ಲಿ ಸೆಕೆಂಡ್ ಜನರೇಷನ್ ರಚನೆಗೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಇನ್ನು ಮೋದಿ ಅಮಿತ್ ಶಾ ಗರಡಿಯಲ್ಲಿ ಪಳಗಲಿದೆ ಹೊಸ ಪಡೆ. ಕೇಂದ್ರ ಬಿಜೆಪಿಯಲ್ಲೂ ಈಗ ಭರ್ಜರಿ ಸರ್ಜರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ನಿತಿನ್ ಟೀಮ್ ರೆಡಿಯಾದ ಬೆನ್ನಲ್ಲೇ ಈಗ ಮತ್ತೊಂದು ಸರ್ಜರಿ ಆಗಲಿದೆ. ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಬದಲಾವಣೆ, ವಾರಾಂತ್ಯದಲ್ಲಿ ಹೊಸ ಪಾರ್ಲಿಮೆಂಟರಿ ಬೋರ್ಡ್ ರಚನೆಯಾಗುವಂತ ಸಾಧ್ಯತೆ ಇರುವಂತದ್ದು. ಹಲವರು ಹಿರಿಯರನ್ನ ಕೈ ಬಿಟ್ಟು ಹೊಸಬರಿಗೆ ಸ್ಥಾನ ನೀಡಲಾಗುತ್ತೆ. ಇನ್ನು ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಶಿವರಾಜ್ಗೆ ಖೋಖ್ ನೀಡಲಿದ್ದಾರೆ. ಇನ್ನು ಕರ್ನಾಟಕದ ಯಡಿಯೂರಪ್ಪರನ್ನು ಕೂಡ ಕೈ ಬಿಡೋ ಸಾಧ್ಯತೆ ಇದೆ. ಹಾಗೆ ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್ಗೆ ಎಂಟ್ರಿ ನೀಡುವ ಸಾಧ್ಯತೆ ಇದೆ. ಇನ್ನು 4 ಸಿಎಂಗಳಿಗೆ ಸಂಸದೀಯ ಮಂಡಳಿಯ ಸ್ಥಾನ ನೀಡುವಂಥದ್ದು. ಕೇಂದ್ರದಲ್ಲಿ ಸೆಕೆಂಡ್ ಜನರೇಷನ್ ರಚನೆಗೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಮೋದಿ ಅಮಿತ್ ಶಾ ಗರಡಿಯಲ್ಲಿ ಪಳಗಲಿದೆ ಈಗ ಹೊಸ ಪಡೆ.